ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಈ ದಿನ. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಯೆಲ್ಲೋ ಲೈನ್ ಲೋಕಾರ್ಪಣೆ, ಮೆಟ್ರೋ 3ನೇ ಹಂತದ ಕಾಮಗಾರಿಗೆ ಶಂಕುಸ್ಥಾಪನೆ. ಸಿಲಿಕಾನ್ ಸಿಟಿ ಬೆಳವಣಿಗೆ ನ್ಯೂ ಇಂಡಿಯಾದ ಪ್ರಗತಿಯ ಸಂಕೇತ ಅಂತ ಬನ್ನಣೆ. ಆಪರೇಷನ್ ಸಿಂಧೂರ್ನಲ್ಲಿ ರಾಜ್ಯದ ಪಾತ್ರಕ್ಕೆ ಮೋದಿ ಶ್ಲಾಘನೆ. ಕಾಂಗ್ರೆಸ್ ಬಿಜೆಪಿ ಕ್ರೆಡಿಟ್ ವಾರ್ಗೆ ಹಳಿಯಾದ ಹಳದಿ ಮಾರ್ಗ. ಮೋದಿ ಸಮ್ಮುಖದಲ್ಲೇ ಮೆಟ್ರೋ ಲೆಕ್ಕ ಹೇಳಿದ ಸಿಎಂ ಸಿದ್ದು. ಗುಜರಾತ್ ಮಹಾರಾಷ್ಟ್ರದಂತೆ ಕರ್ನಾಟಕಕ್ಕೂ ಒತ್ತು ನೀಡಿ ಅಂತ ಪರೋಕ್ಷವಾಗಿ ತಾರತಮ್ಯ ಪ್ರಸ್ತಾಪ. ನಾಳೆಯಿಂದ ಮಳೆಗಾಲದ ಅಧಿವೇಶನ ಆರಂಭ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ದೋಸ್ತಿಗಳ ಸಮನ್ವಯ ಸಭೆಯಲ್ಲಿ ರಣತಂತ್ರ. ರೈತ ದಲಿತ ಮತ ಮೋಸ, ಧರ್ಮಸ್ಥಳ ವಿಷಯ ಕಿಚ್ಚೆಬ್ಬಿಸುವ ಸಾಧ್ಯತೆ. ಅನಾಮಿಕ ತೋರಿದೆಲ್ಲೆಡೆ ಅಗೆಯುವ ಕಾರ್ಯ ಯಾಕೆ? ಇದು ಧರ್ಮ ಕ್ಷೇತ್ರಕ್ಕೆ ಅಪಮಾನ ಅಂತ ಜನಾರ್ದನ ಪೂಜಾರಿ ಕಿಡಿ. ಧರ್ಮಸ್ಥಳದ ಡಿ ಗ್ರೂಪ್ ನೌಕರರಿಗೆ ನೋಟಿಸ್. ಏಳುಕೊಳ್ಳದ ತಾಯಿ ಸವದತ್ತಿ ಯಲ್ಲಮ್ಮನಿಗೆ ಜಲಗಂಗೆಯ ದಿಗ್ಬಂಧನ. ಕೊಪ್ಪಳದಲ್ಲಿ ಉಕ್ಕಿದ ಹಳ್ಳಗಳು, ಕಲಬುರಗಿಯಲ್ಲಿ ಸೃಷ್ಟಿಯಾಯಿತು ಅವಾಂತರಗಳು. ಮಧ್ಯಾಹ್ನದಿಂದ ಸಿಲಿಕಾನ್ ಸಿಟಿಗೂ ತಟ್ಟಿದ ಮಳೆಗೋಡು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.